ಅಷ್ಟಪೂರ್ತಿ ತಿಳಿದಿರೋದಿಲ್ಲ. ಹಾಗಾಗಿ ಅವರು ನೀವು ಹೀಗೆ ಮಾಡಿ ಅಂದರೆ ಅದನ್ನು ಅವ್ರು ಮಾಡ್ತಾರೆ ಅಷ್ಟೇ, ಅದು ಒಳಗಿಂದ ಬರಬೇಕಾಗಿರುವಂಥದ್ದು. ಸೊ ಹಾಗಾಗಿ ಈ ಸರ್ಟಿಫಿಕೇಟ್ಗಳಿಗಿಂತಲೂ ಹೆಚ್ಚಾಗಿ ನಾನು ಸರ್ಟಿಫಿಕೇಟ್ನ ಡಿಗ್ರಿಗಳನ್ನ ಅವಹೇಳನ ಮಾಡ್ತಿಲ್ಲ. ಅದಕ್ಕೆ ಮೀರಿ ಒಬ್ಬ ಪ್ರದರ್ಶನ ಕಲೆಯಲ್ಲಿ ಪ್ರದರ್ಶನ ಕಲಾವಿದನಿಗೆ ಏನು ಬೇಕು ಅಂದರೆ ಕಲಾ ರಸಿಕರಿ ಚಪ್ಪಾಳೆ ತಟ್ಟಿದ್ರಲ್ಲ ಅದು ಬೇಕು, ಅದು ನಿಜವಾದ. ಅಂದರೆ ನೋಡಿ ನಮ್ಮ ರವಿ ಅವರು ಇಲ್ಲಿದ್ದರು, ಅವರಂದ್ರು ನೋಡಿ ನಮ್ಮಂತ ಡ್ಯಾನ್ಸ್ ಗೊತ್ತಿಲ್ಲದೆ ಇದ್ದವ್ರಿಗೂ ಎಲ್ಲ ಕತೆ ಅರ್ಥ ಆಗುತ್ತಲ್ಲ ಮೇಡಮ್ ಅಂದರು. ನೋಡಿ ಅದು ಬೇಕು ಅಲ್ವಾ, ಏನು ಗೊತ್ತಿಲ್ಲದೆ ಇರೋರು ಹೃದಯವನ್ನು ತಟ್ಟುದಿದೆಯಲ್ಲ ಅದು ನಿಜವಾದ ಕಲಾವಿದೆ. ಹಾಗಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಡೆಯಲ್ಲಿ ತುಂಬ ಹೇಳಬೇಕಾಗಿರೋ ವಿಷಯ ಅಂತಂದರೆ ನಮ್ಮ ಡಾಕ್ಟರ್ ಗಾಯತ್ರಿ ಚಂದ್ರಶೇಖರ್ ಅವರು. ಫಸ್ಟು ಅವ್ರಿಲ್ಲಿ ನನ್ನ ಹತ್ರ ಬಂದರೆ ಒಂದು ಗಟ್ಟಿ ಹಗ್ಗು ಕೊಟ್ಬಿಟ್ಟು ಆಮೇಲೆ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಿದ್ದೀನಿ. ಗಾಯತ್ರಿ ಚಂದ್ರಶೇಖರ್ ಅವರು ದಯವಿಟ್ಟು ಇಲ್ಲಿ 1 ನಿಮಿಷ ಬರಬೇಕು ಅಂತ ಕೇಳ್ಕೊತಿದ್ದೀನಿ. ನೀವು ವಯಸ್ಸಲ್ಲಿ ನನಗಿಂತ ತುಂಬ ಚಿಕ್ಕವರು, ಹಾಗಾಗಿ ಐ ಕ್ಯಾನ್ ಹ್ಯಾವ್ ಯು. ನನಗೆ ಅವರು ನೃತ್ಯವನ್ನು ನೋಡ್ತಿದ್ದಾಗ ನನಗೆ ಹುಟ್ಟಿದ್ದು ಒಂದೇ ಒಂದು ಪ್ರಶ್ನೆ ಅಂದರೆ, ನೋಡಿ ಮೊದಲು ಹಾಹಾಕಾರ ಮಾಡ್ತಾಯಿದ್ರು ಬೇರೆ ವೇದಿಕೆ ಮೇಲೆ, ಹಾಹಾಕಾರ ಮಾಡ್ತಿದ್ರು ಪದ್ಮಾ ಸುಬ್ರಹ್ಮಣ್ಯಂ ಅವರು, ಚಿತ್ರಾ ವಿಶ್ವೇಶ್ವರನವರು, ಇನ್ನು ವೈಜಂತಿ ಮಾಲಾವ್ ಅಂತ. ಇವತ್ತು ಹೇಗಿದೆ ಅಂದರೆ ಒಂದು ಮರಕ್ಕಿಂತ ಒಂದು ಮರ ಎತ್ತರದಿದೆ ಜಗತ್ತಿನಲ್ಲಿ ಅಂತ ಹೇಳೋ ರೀತಿಯಲ್ಲಿ ಒಬ್ರಿಗಿಂತ ಒಬ್ಬರು ನೀರಿರುವಂಥ ಹಲವಾರು ಅಪಾರ ಸಂಖ್ಯೆಯಲ್ಲಿ ಕಲಾವಿದರಿದ್ದಾರೆ. ಅದರಲ್ಲಿ ನಿಜವಾಗ್ಲೂ ಅಂಥ ಅಭಿನಯ, ಅಂಥ ಒಂದು ದಿಟ್ಟತನ, ಇದೊಂದು ಗಟ್ಟಿ ತಪಸ್ವಿ. ಎಲ್ಲ ಊಟ ತಿಂಡಿ, ತನ್ನ ಸುಖ ಸಂತೋಷ ನಿದ್ರೆ ಎಲ್ಲ ಸಂಸಾರನೂ ಕಡೆಗೆ ಒಂದು ಪಕ್ಕದಲ್ಲಿ ಇಟ್ಟು ದೇಹ ದಂಡಿಸ್ಬೇಕು, ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಇರಬೇಕು, ಮ್ಯಾಥಮೆಟಿಕ್ಸ್ ಚೆನ್ನಾಗಿರಬೇಕು, ತಾಳಗತಿ ಗೊತ್ತಿರಬೇಕು, ಅಭಿನಯ ಗೊತ್ತಿರಬೇಕು, ಆಯಾಯ ಪಾತ್ರ ತಾನೇ ಆಗ್ತಾ ಇರಬೇಕು. ನೋಡಿ ಮಧ್ಯದಲ್ಲಿ ಸಡನ್ನಾಗಿ ಕರೆಂಟ್ದು ಒಂದು ಆಭಾಸ ಆದಾಗ ಅವರಿಗೆ ರಸಬಂಧ ಆಗೋಗುತ್ತೆ. ಆ ಟೈಮ್ನಲ್ಲಿ 5 ನಿಮಿಷ ಒಳಗೆ ಹೋಗಿ ಮತ್ತು ಅದೇ ಟೆಂಪೋನಲ್ಲಿ ಆ ಕೃತಿಯನ್ನು ತೆಗೆದುಕೊಂಡು ಅದೇ ಪಾತ್ರ ತೆಗೆದುಕೊಂಡು ಇಷ್ಟು ಜನನ ಒಟ್ಟಿಗೆ ಒಂದು ಕಲಾವನ್ನು ಮುಚ್ಚಿ ಇಟ್ಕೊಳ್ಳೋ ವಿಜಯನ ಇದು ನಿಜವಾದ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ ಮೇಡಮ್. ವೆರಿ ಬ್ಯೂಟಿಫುಲ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಯು ಡಿಸರ್ವ್ ಆಲ್ ಕೈಂಡ್ ಆಫ್ ಅವಾರ್ಡ್ಸ್. ಐ ಹೋಪ್ ಯು ವಿಲ್ ಗೆಟ್ ಇಟ್. ಕುಮಾರ್ ಅವರು ಒಪ್ಕೋತಾರೆ ಅಂದ್ಕೊಂಡಿದ್ದೀನಿ. ಅಷ್ಟು ಅದ್ಭುತವಾಗಿ ಪ್ರದರ್ಶನವನ್ನು ಕೊಟ್ಟರು. ನೋಡಿ ತಾನಾಗದೆ ಆ ಒಂದೊಂದು ನಿಮಿಷಕ್ಕೂ ಒಂದೊಂದು ಪಾತ್ರ ಆಗೋದಿದೆಯಲ್ಲ, ದಟ್ ಈಸ್ ಇನ್ವಾಲ್ವ್ಮೆಂಟ್. ಏನೋ ಒಂದು ಡ್ಯಾನ್ಸ್ ಮಾಡೋದಲ್ಲ. ನಿಜವಾಡು ನಾನು ಸೀನಿಯರ್ ಎಕ್ಸಾಮ್ ಕಟ್ಟಿದ್ದಾಗ ಒಂದ್ಸಲ ನಮ್ಮ ಮೇಡಮ್ ಕೃಷ್ಣವೇಣಿಯವರು ಬಾರೋ ಮುರಳೀಧರ ಅಂತ ಮೋಹನ್ ರಾಗದ ಒಂದು ದೇವರನ್ನ ಅದನ್ನು ಅವರು ನನಗೆ ಪಾಠ ಮಾಡಿಬಿಟ್ಟು ಸಂಚಾರಿ ಬಾಬಾ ಪೂರ್ತಿ ದ್ರೌಪದಿ ವಸ್ತಾಪನ ನೀರೇ ಸೆಟ್ ಮಾಡ್ಕೊಂಡು ಬಂದ್ಬಿಡು ಅಂದರು. ಅಲ್ಲಿ ಯಾವುದೋ ಒಂದು ಪ್ಲೇಸು ಯಾರೋ ಒಬ್ರು ಮನೆ, ಯಾರೋ ಶಿಷ್ಯರ ಮನೆಗೆ ಅವತ್ತು ನಾನು ಮೇಡಮ್ ಇಬ್ಬರೇ ಇದ್ವಿ. ಅವರು ನಾ ಹಾಡ್ತೀನಿ, ನಟರಂಗ ಮಾಡ್ತೀನಿ, ಅದು ಏನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದಿದ್ಯೋ ಮಾಡು ಅಂದರು. ನಾನು ಮೈ ಮರೆತು ಈಗ ಅನಿಸುತ್ತೆ ವೆನ್ ಜಸ್ಟ್ ಲುಕ್ ಬ್ಯಾಕ್, ಈಗ ನನಗೆ 65 ವರ್ಷ, ಈ 40 ವರ್ಷ ಅಥವಾ 45 ವರ್ಷದ ಹಿಂದಿನ ಭಾಗ ತಿರುಗಿ ನೋಡಿದಾಗ ನಾನು ಹೀಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಲ್ವಾ ಅನ್ಸುತ್ತೆ. ಬಿಟ್ಟು ಹೋಗುತ್ತೆ ಕಲೆ. ಭಾಳ ಕಷ್ಟ ಇದನ್ನು ಸಂಸಾರ ಮತ್ತು ಆಗು ಹೋಗುಗಳು ಏರಿಳಿತಗಳ ನಡುವೆ ಸರಿಗೆ ಗಂಟು ಹಾಕ್ಕೊಂಡು ಡ್ಯಾನ್ಸ್ನ ಎಳ್ಕೊಂಡು ಹೋಗೋದಿದೆಯಲ್ಲ, ಇದು ತುಂಬ ಕಬ್ಬಿಣದ ಕಟ್ಲೆ. ಅವತ್ತು ಅವ್ರು ಅದನ್ನು ಹಾಡ್ತಾ ಇದ್ರು, ನಾನು ಮೈ ಮರ್ತಿ ಅದನ್ನು ಮಾಡ್ತಾ ಇದ್ದೆ. ನನ್ನ ಮೇಡಮ್ ಕಡೆ ಗಮನನೇ ಇಲ್ಲ. ಫುಲ್ ಮಾಡಿಬಿಟ್ಟು ಕಡೆಯಲ್ಲಿ ಮುಗಿಸ್ಬಿಟ್ಟು ಈ ಮೇಡಮ್ ನಾನು ನೋಡಿದಾಗ ಅವ್ರ ಕಣ್ಣಲ್ಲಿ ಗಳಗಳಗಳೆಲ್ಲ ನೀರು ಸುರಿತಾ ಇತ್ತು. ಸುಮ್ಮನೆ ನಕ್ಕೊಂಡು ನನ್ನ ಮುಖ ನೋಡ್ತಾ ಇದ್ರು. ಅದು ಒಂದು ಬಾಂಧವ್ಯ, ಗುರು ಶಿಷ್ಯ ಬಾಂಧವ್ಯ. ಆ ಥರ ಒಬ್ಬ ಗುರು ಶಿಕ್ಷಣ ನಡುವೆ ಇರೋ ಬಾಂಧವ್ಯ ಇಲ್ಲಿವರೆಗೂ ಇಷ್ಟು ವರ್ಷ ಎಳ್ಕೊಂಡು ಬಂದಿದೆ. ತುಂಬ ಒಳ್ಳೆ ಅಭಿನಯ ಆಯಿತು, ನೃತ್ಯ ಭಾಗವಾಯಿತು. ಅಂಥ ಒಳ್ಳೆಯ ನಿಟ್ಟಿನಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ ಗಾಯತ್ರಿ ಚಂದ್ರಶೇಖರ್ ಅವರು. ಅವರ ಒಂದು ಇಡೀ ರಾಮಾಯಣನ ಯಾರಿಗೂ ಎಲ್ಲೂ ಬೋರ್ ಆಗದೆ ಇರುತ್ತಾರೆ. ಯಾಕಂದ್ರೆ ನಮ್ಮಲ್ಲೆಲ್ಲರಿಗೂ ಚೇಂಜ್ ಬೇಕು. 2 ನಿಮಿಷಕ್ಕೆ ವಾಚ್ ನೋಡ್ಕೊತಾ ಇರ್ತಾರೆ, ಮೊಬೈಲ್ ನೋಡ್ಕೊತಾ ಇರ್ತಾರೆ. ಅಂಥವ್ರದ್ದು ಇಷ್ಟು ಜನ ಕಟ್ಟಾಕಿ, ಅದು ಭಾನುವಾರ ಸಂಜೆ ಸೀರಿಯಲು ಪಾನಿಪುರಿ ಎಲ್ಲದರಿಂದ ಡ್ರಾಮಾ ಕೂರಿಸಿ 2ನೇ ಮಾಡಿದೆ ಕಟ್ಟಾಗಿ ನಿಂತ್ಕೊಂಡು ಅಷ್ಟು ನಿಮಿಷಗಳ ಕಾಲ ಒಂದು ಗಾಸಿಪ್ ಇಲ್ಲ, ಒಬ್ಬರು ಮಾತಾಡಲ್ಲ. ನೋಡಿ ಇಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೀವೆಲ್ಲ ನೋಡ್ತೀರಾ ಜಗನ್ಮೋಹನ್ ಪ್ಯಾಲೇಸ್ ಕಲಾಮಂದಿರ, ಅಲ್ಲಿ 3,000 ಜನ ಇರ್ತಾರೆ. ಬಟ್ ಯಾರು ಈ ಪ್ರೋಗ್ರಾಮ್ ನೋಡ್ತಾರೆ? ಯಾರು ನೋಡಲ್ಲ. ಎಲ್ಲ ಕಡಲೆಪುರಿ ತಿಂತ ಕೂತಿರ್ತಾರೆ ಅಲ್ಲಿ, ಯಾರು ಮಾತಾಡಲ್ಲ. ಕಡೆಯಲ್ಲಿ ಬಫೆ ಟೈಮ್ ಬರುತ್ತಾ ಅಂತ ನೋಡ್ತಾ ಇರ್ತಾರೆ ಅಷ್ಟೇ. ಬಟ್ ಇಲ್ಲಿ ನೋಡಿ ಬಂದಿರೋ ಒಬ್ಬೊಬ್ರು ಇನ್ವಾಲ್ವ್ ಆಗಿದ್ದಾರೆ ಕಲೆಯಲ್ಲಿ. ಇದು ಬೇಕು. ಸಾರ್ಥಕವಾಗಿರೋದು 5 ಇದ್ರೂ ಸಾಕು. ಅನರ್ಥವಾಗಿರುವಂಥದ್ದು ಎಷ್ಟಿದ್ರೆ ಏನು ಪ್ರಯೋಜನ? ದ ಇನ್ವಾಲ್ವ್ಮೆಂಟ್, ಈ ಆಡಿಟೋರಿಯಂ ಶಕ್ತಿನೇ ಆಗಿದೆ. ಯಾಕಂದರೆ ಪಾಪ ಅವರು ದಂಪತಿಗಳು ಇಬ್ಬರು ಎಲ್ಲಿ ಮಾಲ್ತಿಯವ್ರು ಕಾಣಿಸ್ತಾ ಇಲ್ಲ, ಅಲ್ಲಿದ್ದೀರ
ದಂಪತಿಗಳಿಬ್ಬರು ಸಂಪೂರ್ಣವಾಗಿ ನೋಡಿ, ಒಬ್ಬ ಪೀಡಿಯಾಟ್ರಿಷಿಯನ್ ಡಾಕ್ಟ್ರಾಗಿ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ, ಒಬ್ಬ ಹೆಸರಂತ ಡಾಕ್ಟ್ರಾಗಿ ಅವರು ಇಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಅದರಲ್ಲೂ ಇವ್ರ ಮಕ್ಕಳು ಮತ್ತು ಶಿಷ್ಯಂದರು ಅವರೆಲ್ಲ ಅಕಾಡೆಮಿಕ್ ಆಗಿ ದೇ ಆರ್ ವೆರಿ ಗುಡ್ ಆ್ಯಂಡ್ ದೇ ಆರ್ ಡೂಯಿಂಗ್ ದ ಸ್ಟಡೀಸ್. ಅಂಥದ್ರಲ್ಲಿ ಒಂದು ವೀಕೆಂಡಲ್ಲಿ 4 ಗಂಟೆ ಕಾಲ ಇದಕ್ಕೆ ಕೊಡಬೇಕು ಅಂದರೆ ನೀವು ದುಡ್ಡು ಕೊಡ್ಬೋದು, ಟೈಮ್ ಕೊಡೋಕ್ಕಾಗಲ್ಲ. ಯಾರು ಕೊಡ್ತೀರಾ ನೀವು ಟೈಮ್? ಅರ್ಧ ಗಂಟೆ ಕೊಡಿ ಅಂದರೆ ಯಾರು ಕೊಡೋಕ್ಕಾಗಲ್ಲ. ಒಂದು ಫೋನ್ ಮಾಡಿದ್ರೆ ಕಾಲ್ ತೊಗೊಳಕ್ಕೆ ಟೈಮ್ ಇಲ್ಲ ಅಂತೀವಿ. ಅಂಥದ್ರಲ್ಲೂ ನಿಷ್ಠೆಯಿಂದ ತಂದೆ ತಾಯಿಗೆ ಬದ್ಧರಾಗಿ ಗುರುವಿಗೆ ವಿನಯಪೂರ್ವಕವಾಗಿ ನಿಂತು ಈ ಇನ್ಸ್ಟಿಟ್ಯೂಷನ್ನ ನಡೆಸ್ತಿರೋದು ನಿಜಕ್ಕೂ ಪ್ರಶಂಸನೀಯ. ಸೊ ಕುಮಾರ್ ದಂಪತಿಗಳಿಗೂ ಅವರ ಸಂಪೂರ್ಣ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಮ್ಮ ಗುರು ಬಾಂಧವರು ಎಲ್ಲ ಬಂದಿದ್ದೀರಾ. ಮತ್ತು ಇವರಿಬ್ಬರು ಹೆಣ್ಮಕ್ಳಿಗೂ ಅವರ ಲೈಫ್ ಪಾರ್ಟ್ನರ್ಸು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ವಿಜಯಲಕ್ಷ್ಮಿ ಅವ್ರ ಯಜಮಾನರು ಚೆನ್ನಾಗಿ ಹಾಡ್ತಾರೆ. ರವಿ ಅವರು ಅಷ್ಟೇ, ಅವ್ರ ಮನೆಯಲ್ಲಿ ನಾನು ಭಾಳಷ್ಟು ದಿನ ಉಚ್ಚಾರ ಮಾಡಿದ್ದೀನಿ, ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಪಾಪ ಇಬ್ಬರು ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನಮ್ಮ ಶರತ್ ಮರಿಯಾಗೆ ಇಲ್ಲ, ಎಂಥ ಮೂಮೆಂಟಲ್ಲಿ ನಮ್ಮ ಗುರುಗಳದ್ದು ಪುಸ್ತಕ ಬಯೋಗ್ರಫಿ ಮಾಡಿಬಿಟ್ಟಿದ್ದೀನಿ, ಫ್ರಂಟ್ ಕವರ್ ಪೇಜ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಒಂದು ಫೋನ್ ಮಾಡಿದ ತಕ್ಷಣ ಪಾಪ ತನ್ನ ಕೆಲಸ ಬಿಟ್ಟು ನಿಂತು ಅಷ್ಟು ಬಿಸಿ ಶೆಡ್ಯೂಲ್ನಲ್ಲಿ ಹಿ ಮೇಡ್ ಇಟ್ ಫೈನಲ್ ಪಿಕ್ಚರ್ ಆ್ಯಂಡ್ ಸೆಂಟ್ ಮಿ. ಹೀಗೆ ಪ್ರತಿಯೊಬ್ಬರು ನಮ್ಮ ರಾಘಣ್ಣ ಅವರು ಕುಟುಂಬ, ಕುಸುಮ ಎಲ್ಲ ಪ್ರತಿಯೊಬ್ಬರು, ನಮ್ಮ ರಾಘಣ್ಣ ಅವ್ರ ವೈಫು, ನಮ್ಮ ಸತೀಶ್ ಅವ್ರ ಮಗ ಅಕ್ಷಯ್ ಎಲ್ಲ ಪ್ರತಿಯೊಬ್ಬರು ಎಲ್ಲರೂ ಬಹಳ ಸಹಕಾರ ಕೊಟ್ಟರು ನಮ್ಮ ಗುರುಮಾತೆಯ ಒಂದು ಸೇವೆ ಕಿಂಚಿತ್ ಮಾಡೋದಕ್ಕೆ. ಹಾಗಾಗಿ ಆ ನಿಟ್ಟಿನಲ್ಲಿರ್ತಕ್ಕಂಥ ನಮ್ಮ ಕುಮಾರ್ ಈ ಫೌಂಡೇಶನ್ನು ತುಂಬ ಚೆನ್ನಾಗಾಗಲಿ. ನಿಮ್ಮೆಲ್ಲರಿಗೂ ಭಗವಂತ ದೀರ್ಘವಾದ ಆಯುಸ್ಸು ಆರೋಗ್ಯ ಕೊಡಲಿ. ಫಾರ್ ಆಲ್ ದ ಪರ್ಫಾರ್ಮಿಂಗ್ ಆರ್ಟರ್ಸ್ ಆ್ಯಂಡ್ ಬ್ಯೂಟಿಫುಲ್ ಏಂಜಲ್ಸ್ ಹೂ ಕೇಮ್ ಆನ್ ದ ಡಯಾಸ್, I wish them all sincerely a deep prayer with very good long life and health and prosperity in their fields. Thanks for giving me this opportunity. Thank you.